ಯೂಟ್ಯೂಬ್ ಏನಾರ ಆನ್ ಮಾಡ್ಕೊಂಡು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದೋರ್. ಆ್ಯಂಡ್ ಇಲ್ಲಿ ಇರೋದು ನನ್ನ ಅಣ್ಣ ಹರ್ಷಿತ್ ಅಣ್ಣ ಮತ್ತು ನಮ್ಮಮ್ಮ. ಸೊ ನಾವೆಲ್ಲ ಹೋಗ್ತಿರೋದು ಎಲ್ಲಿಗೆ ಅಂತ ಅಂದರೆ ತಿಪ್ಟೂರು, ಅಂದರೆ ನಮ್ಮ ಅಣ್ಣನ ಮನೆಗೆ. ಸೊ ಇದು ಬೇಸಿಕಲಿ ಯುಗಾದಿ ಟೈಮಲ್ಲಿ ಮಾಡಿರೋ ವ್ಲಾಗ್, ಬಟ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಾರ್ ದ ಮೆಮೊರಿ ಸೇಕ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ರೀಚ್ ಆದಾಗ ಆಲ್ಮೋಸ್ಟ್ 10-20 ಆಗಿತ್ತು. ಸೊ ಇದಾಗಿತ್ತು ನಮ್ಮ ಈ ಒಂದು ಜರ್ನಿ. ಸೊ ಬೇಗ ಹೋಗಿ ಮನೆಗೆ ರೀಚ್ ಆದ್ವಿ. ಗಡ್ಡ ಬರಬಾರ್ದು. ಹಾಯ್ ಅನ್ವಿತಾ. ಸೊ ಇವಳು ನಮ್ಮ ಅಕ್ಕನ ಮಗಳು ಅನ್ವಿತಾ ಅಂತ, ನಮ್ಮ ಅಕ್ಕನ ಹೆಸರು ಅರ್ಪಿತಾ ಅಂತ. ಏನಕ್ಕೆ ವೇಟ್ ಮಾಡ್ ಬಾ. ಯಾರನ್ನ? ಹೌದಾ? ಯಾರನ್ನ? ಇವಾಗ ಇಬ್ರು ನಾನು. ನಿಮ್ಮಿಬ್ರು ಅಂದ್ರೆ ನನ್ನ ಹೆಸರೇನ? ಅವರು ನನ್ನ ಚಿಕ್ಕಿ ಹೆಸರೇನು? ಬೇಸಿಕ್ ಕಾರಣ ಬಂದಿದ್ದು ನಮ್ಮ ಅಕ್ಕಂಗೆ 2ನೇ ಮಗು ಆಗಿತ್ತು. ಸೊ ಆ ಮಗುನ ನೋಡೋಕೆ. ಯಾರನ್ವಿ ಅದು? ಹೌದಾ? ಏನೋಳ ಹೆಸರು? ದ್ಯುತಿ. ಅಯ್ಯೋ, ಕರ್ಕೊಂಡು ಹೋಗ್ಲ ನಾನು? ಯಾಕೆ? ಆಟ ಆಡ್ಬೇಕಾ? ಮತ್ ನಾನು? ನಾನು ಆಯ್ತು, ಕೈ ಕೊಡು. ಹಚ್ಕೊಂಡಿದ್ಯಲ್ಲ ಈ ಕಡೆನಾ? ತುಂಬಾ ಚೆನ್ನಾಗಿ ಬಂದಿದೆ. ಯಾರ ಜೊತೆಲಿ? ಅಮ್ಮ ಜೊತೆಗೆ, ನನ್ನ ಜೊತೆ, ಪಪ್ಪನ. ಯಾರ್ಯಾರು ಹೋಗ್ತೀರಾ? 3 ಜನ ಅಷ್ಟೇ, ನಾನು ಅಮ್ಮ ಪಪ್ಪ ಅಷ್ಟೇ. ಇನ್ನೊಂದು ನೀವು ಫಾರಿನ್ ಹೊರಟಿದ್ದೀರಂತೆ, ನಾವು ಬರ್ತೀವಿ ಕಂಡ್ರೆ ಅಥವಾ ಒಂದ್ಸರಿ ಕೊನೆ ದಿನ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಅಯ್ಯೋ, ಇವ್ರೆಲ್ಲಿ ಬಂದು ಇದ್ ಮಾಡಕ್ಕಾಗತ್ತೆ, ಇವ್ರಿಗೆ ಇಂಗ್ಲಿಷೇ ಬರಲ್ಲ. ಅಲ್ಲಿ ಹೌದಾ? ಹಂಗಂದ ಅವ್ರಿಗೆ ಇಂಗ್ಲಿಷ್ ಬರಲ್ಲ ಅಂತ ಕರ್ಕೊಂಡು ಹೋಗಲ್ಲ ಫಾರಿನ್ಗೆ? ಅಜ್ಜಿಗೆ ಹೇಳ್ಕೊಡ್ತೀನಿ ಇಂಗ್ಲಿಷ್, ತಾತಗೆ ಹೇಳ್ಕೊಡ್ತೀನಿ ಇಂಗ್ಲಿಷ್. ಈ ತಾತಗೆ? ಈ ತಾತಗ ಇಂಗ್ಲಿಷ್ ಬರಲ್ಲ. ಅಜ್ಜಿಗೆ? ಅಮ್ಮಮ್ಮಗೆ? ಅಮ್ಮಮ್ಮಗಂತೂ ಬರೋದೇ ಇಲ್ಲ. ಸುಧಾಜಿ ತಾತಗೆ ಹೇಳ್ಕೊಡ್ತೀನಿ, ಅವ್ರು ಕರೀತಾಳೆ. ಹೌದಾ? ಸುಧಾಜಿಗೆ ಹೇಳ್ಕೊಡ್ತೀಯಾ? ಸುಧಾಜಿಗೆ ಹೇಳ್ಕೊಡಿ ಇಂಗ್ಲಿಷ್. ಸೊ ಹಾಗೆ ನೈಟ್ ಎಲ್ಲ ಮಾತಾಡ್ಕೊಂಡು ಮಲ್ಕೊಂಡ್ವಿ. ಸೊ ಅದಾದ್ಮೇಲೆ ಮೆಹಂದಿ ಹಾಕ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಂದೋರ್. ಆ್ಯಂಡ್ ಇವರು ನಿನ್ನ ಹೆಸರು? ಅನ್ವಿತಾ. ಸೊ ಈ ನಮ್ಮ ಯುಗಾದಿ ವ್ಲಾಗಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀವಿ ಅಂತ ನಾನು ಹಾಕ್ತೀನಿ. ಸೊ ಎಲ್ಲರೂ ನೋಡ್ಕೊ ಬನ್ನಿ. ಅಷ್ಟೊತ್ತಿಗೆ ನಾವು ಕೂಡ ಊಟದ ಪ್ರಿಪ್ರೇಷನ್ ಮಾಡ್ಕೊತೀವಿ. ಓಕೆನಾ? ಅನ್ವಿ? ಗೋ ವಾಚ್ ಅಂತ ಹೇಳು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ and subscribe. Oh my god, thank you. ಚೇತೋಣ ಹಾಗೆ ಪೂಜೆ ಮಾಡ್ತಿದ್ರು. ಆ್ಯಂಡ್ ಈ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಎದ್ದಿದ್ದು ತಟ್ಟೆ ಇಡ್ಲಿ, ಚಟ್ನಿ ಮತ್ತು ಪಲ್ಯ. ಈ ತಿಪ್ಟೂರು ತುಮಕೂರು ಕಡೆ ಇದು ತುಂಬ ಫೇಮಸ್ಸು. ಇದ್ರ ಮೇಲೆ ಒಂಚೂರು ಬೆಣ್ಣೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ನಿಮಗೂ ಹಾಗೆ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಶೂಟ್ ಮಾಡಿದ್ದು ಯುಗಾದಿ ಟೈಮಲ್ಲಿ. ಆ್ಯಂಡ್ ಎಣ್ಣೆ ಹಚ್ಕೊಳ್ಳೋದು ಒಂದು ಹಬ್ಬದ ಒಂದು ಪ್ರತೀತಿ ಹೌದು. ಸೊ ಹಾಗಾಗಿ ನಮ್ಮಮ್ಮ ಹಚ್ಚಿದ್ದಾರೆ. ಯೂಶ್ವಲಿ ನಮ್ಮಮ್ಮನೇ ನನಗೆ ಎಣ್ಣೆ ಹಚ್ತಾರೆ, ಬಟ್ ಅದಕ್ಕಿಂತ ಸಖತ್ತಾಗಿ ನಮ್ಮ ದೊಡ್ಡಮ್ಮ ಹಚ್ತಾರೆ.
ಚೈತ್ರ ಇನ್ನೂ ಅಂತಲ್ಲ ಅಕ್ಕಯ್ಯ ನೀನು ಹೆಂಗೆ ಎಣ್ಣೆ ಹಚ್ಚಿತ್ತು ನಿದ್ದೆ ಬತ್ತಿತ್ತು. ಚೈತಕ್ಕೆ ನಿಮ್ಮ ಎಣ್ಣೆ ಹಚ್ಚೋದು ಇಷ್ಟ. ನನಗೂ ಅಷ್ಟೇ. ಉಮ್ಮಕ್ಕ ಎಣ್ಣೆ ಹಚ್ಚಿ ಸಕ್ಕತ್ತಾಗಿ ಹಚ್ಚುತ್ತೆ. ನಮ್ಮ ಅಮ್ಮನೂ ಇತ್ತು. ಅಮ್ಮ ವಿಡಿಯೋ ಬರ್ತಿದೆ ಕಣಮ್ಮ, ಸುಂದಿರಮ್ಮ ಮಾತಾಡ್ಬೇಡ. ಒಂದೊಂದು ಹುಚ್ಚ ಈ ಥರ ಜಗಳ ಆಡ್ಕೊಂಡು ಕೋಳಿ ಜಗಳ ಆಡ್ಕೊಂಡು ಯಾವಾಗಲೂ ಇರ್ತೀನಿ ನಾನು ಅಮ್ಮನ ಜೊತೆ. ಸೊ ಫೈನಲಿ ನಂದು ಎಣ್ಣೆ ಮಸಾಜ್ ಸೆಷನ್ ಮುಗೀತು. ಈಗ ನನ್ನ ಅಕ್ಕನ ಮಗಳು ಸಿಗಾಕೊಂಡು. ನಮಗೂ ಈ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ಈ ಥರ ಎಣ್ಣೆ ಹಚ್ಚಿದ್ರೆ ಯಾಕಪ್ಪ ಹಚ್ತಾರೆ ಅನಿಸ್ತಿತ್ತು. ಬಟ್ ಈಗ ಅಪ್ಪ ಹಚ್ಚಿದ್ರೆ ಸಾಕಪ್ಪ ಅನಿಸುತ್ತೆ. ಹೌದಲ್ವಾ? ಹೇಳು ಹೇಳಿ ಅವನಿಗೆ. ಹೇಳಿ ಅನ್ವಿ. ಇದಾದ್ಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಹಾಗೆ ಒಂದು ಎಳ್ನೀರು ಎನರ್ಜಿ ಡ್ರಿಂಕ್ ಆಗಿ ಕುಡಿದ್ವಿ. ಸೊ ಎಳ್ನೀರು ಟೇಸ್ಟ್ ಸಖತ್ ಸ್ವೀಟ್ ಆಗಿತ್ತು ಆ್ಯಂಡ್ ಸಖತ್ತಾಗಿತ್ತು. ಹಾಗೆ ಎಲ್ಲರಿಗೂ ಎಳ್ನೀರು ಕುಡಿಯೋಕ್ಕೆ ಕೊಟ್ಟು ನಾನು ಕೂಡ ಕುಡಿದು ಈಗ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ. ಅದು ನಮ್ಮ ಬಾಣಂತಿಗೋಸ್ಕರ, ಬಾಣಂತಿ ಸ್ಪೆಷಲ್. ಸೊ ಬಾಣಂತಿಗೋಸ್ಕರ ನಾನು ಮಾಡ್ತಿರೋದು ಆಗ್ಲಕಾಯಿ ಪಲ್ಯ. ಸೊ ಮೊದಲು ನಾನು ಆಗ್ಲಕಾಯಿನ ಹಾಗೆ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಈರುಳ್ಳಿ ಹಾಕಿ ಆ್ಯಂಡ್ ಹಾಗೆ ಬೇಸಿಕಲಿ ಬಾಣಂತಿಗೆಲ್ಲ ಹಸಿಮೆಣಸಿನ್ಕಾಯಿ ಹಾಕಲ್ಲ. ಸೊ ಹಾಗಾಗಿ ಅರಿಶಿನ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಆ್ಯಂಡ್ ಇದಾದಮೇಲೆ ಏನೇನು ಬೇಸಿಕ್ ಮಸಾಲೆಗಳಿರುತ್ತೆ ಅದನ್ನೆಲ್ಲ ಹಾಕಿ ಆಗ್ಲಕಾಯಿ ಹಾಕಿ ಸಖತ್ತಾಗಿರೋ ಒಂದು ಪಲ್ಯ ಮಾಡಿದೆ. ಸಖತ್ ಯಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ನೆಕ್ಸ್ಟ್ ಮಾಡಿದ್ದು ನಾನು ಮಾವಿನಕಾಯಿ ಗೊಜ್ಜು. ಸೊ ಮಾವಿನಕಾಯಿ ಗೊಜ್ಜು ಯುಗಾದಿ ಟೈಮಲ್ಲಿ ತುಂಬ ಫೇಮಸ್ ಅಂತ. ಹೌದು. ಸೊ ಹಾಗಾಗಿ ಇಲ್ಲಿ ಮಾವಿನಕಾಯಿ ತುರಿದಿಟ್ಕೊಂಡಿನಿ. ಅದಾದಮೇಲೆ ಕಡಲೆ ಬೀಜ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿ ಕೊನೆಗೆ ಮಾವಿನಕಾಯಿ ಹಾಕಿ ಸ್ವಲ್ಪ ಬಾಡಿಸಿದ್ರೆ ಮುಗೀತು. ಥ್ಯಾಂಕ್ ಯು ಅನ್ಬೇಕು. ಕೇಳ್ತೀಯಾ? ಕೇಳಿದ್ರೆ ಮಾತ್ರ ಲಿಪ್ಸ್ಟಿಕ್ ಕೊಡೋದು. ಕುತ್ಕೋ, ನಿಂತ್ಕೋ. ಐ ಲವ್ ಯು ಚಿಕ್ಕಿ ಅನ್ನೋ. ಹಾಂ ಹೇಳು, ನನ್ನ ಬಗ್ಗೆ ಹೇಳು. ಹೇಳು ನನ್ನ ಬಗ್ಗೆ ಹೇಳು. ಆಮೇಲೆ ಆಮೇಲೆ ನೀ ಚಿಕ್ಕಿ ಅಂದ್ರೆ ಯಾಕೆ ಇಷ್ಟ? ಆಮೇಲೆ ಹಾಂ ಹೌದಾ? ಆಯಿತು, ಲಿಪ್ಸ್ಟಿಕ್ ಹಚ್ತೀನಿ ಆಯಿತಾ? ಇವಳು ನಮ್ಮ ಅಕ್ಕನ ಮಗಳು ಅನ್ವಿತಾ. ಬಟ್ ನಮ್ಮ ಅಕ್ಕನಿಗೆ ಲಿಪ್ಸ್ಟಿಕ್, ನೈಲ್ ಪಾಲಿಶ್ ಅಂದರೆ ಇಷ್ಟ ಆಗಲ್ಲ. ಬಟ್ ಇವಳು ನಂತರ ಸ್ವಲ್ಪ ಲಿಪ್ಸ್ಟಿಕ್, ನೈಲ್ ಪಾಲಿಶ್ ಅಂದರೆ ಸಖತ್ ಇಷ್ಟ. ಸೊ ಇಬ್ಬರು ರೆಡಿಯಾಗಿ ಒಂದು ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಊಟಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಓನಲ್ಲ ಕರಿಮಣಿ ಮಾಲೀಕ, ಕರಿಮಣಿ ಮಾಲೀಕ ನೀನಲ್ಲ. ಸೊ ಸಂಜೆ ಆಯಿತು. ಸೊ ಹಾಗೆ ಇನ್ನೊಂದು ರೌಂಡ್ ಮೇಕಪ್ ಆ್ಯಂಡ್ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆದ್ವು ನಮ್ಮ ಅನ್ವಿತಾ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸಿದ್ದಪ್ಪ ತಗೋ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸ್ವಲ್ಪನೇ ಕೊಡಿ. ತಾತುಗೆ ನಿಮಗೆ ಮೇನ್ ಪಾಪ. ಅಯ್ಯೋ ತಾತು ತುಂಬ ಕೊಡು. ಮೇನ್ ತಾತ ಬೇಡ. ನಮಸ್ಕಾರ. ಇವರ ನಮ್ಮ ದೊಡ್ಡಪ್ಪನ ಫ್ರೆಂಡ್ಸ್. ಸೊ ಅವ್ರು ಬಂದಿದ್ರು ಅಂತ. ಹಾಗೆ ಅದಾದಮೇಲೆ ಈ ದಿನ ಎಲ್ಲರಿಗೂ ಕಡಲೆ ಹಿಟ್ಟನ್ನ ಹಂಚ್ತೀವಿ. ಅದಾದಮೇಲೆ ಈ ರೀತಿ ಆಶೀರ್ವಾದ ತಗೊಳ್ತೀವಿ. ಸೊ ಇದಾಗಿರುತ್ತೆ ಯುಗಾದಿ ದಿನ. ನೆಕ್ಸ್ಟ್ ನಮ್ಮ ಅನ್ವಿತಾ ಅವರು ಏನು ಮಾಡ್ತಿದ್ದಾರೆ ಅಂತ ನೋಡಿ. ಇದಕ್ಕೆ ಹೇಳೋದಲ್ವ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ಸೊ ಎಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲದ್ರ ಮೇಲೂ ಕ್ಲೀನಾಗಿ ಇಂಟ್ರೆಸ್ಟ್ ಬರುತ್ತೆ. ಬೇಸಿಕ್ಲಿ ಅಡುಗೆ, ಮೇಕಪ್ಪಿಂದ ಹಿಡಿದು. ಸೊ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳು ಮನೆ ತುಂಬ ಇದ್ದರೆ ಖುಷಿ ಅಂತ ಹೇಳ್ತಾರೆ. ಬಟ್ ಅದು ತುಂಬ ನಿಜ. ಸೊ ಈಗ ಇವಳು ಕೂಡ ನಮಗೆ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಲುಕ್ ಅಟ್ ಅ ಸ್ಪೆಸಿಫಿಕೇಶನ್, ಲೈಕ್
ಎಷ್ಟು ಕ್ಲೀನಾಗಿ ಹೇಳ್ಕೊಟ್ಟಂಗೆ ಮಾಡ್ತಿದ್ದಾಳೆ. ಸೊ ಇಟ್ ವಾಸ್ ವೆರಿ ಇಂಪ್ರೆಸಿವ್ ಅಂತ ನನಗೆ ಅನ್ನಿಸ್ತು. ನಿಮಗೂ ಕೂಡ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಇವಳು ಕೈಯಿಂದ ಮಾಡೋ ಕರ್ಗಬ್ನ ಕೊಡಿಸ್ತೀನಿ. ಈಗ ಇಲ್ಲಿ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು. ತೆಗಿ. ಹಂಗಲ್ಲ, ಮಿಲ್ಲಕ್ಕೆ. ಪ್ರೆಸ್ ಮಾಡಿ ಇಟ್ಕೋಬೇಕು ಹಿಂಗೆ. ವೆರಿ ಗುಡ್. ತೋರ್ಸು. ನೀಟಾಗಿ ಇಡ್ಬೇಕು. ಹಾಯ್ ಅನ್ವಿ, ಏನ್ ಮಾಡ್ತಿದ್ಯಾ ನೀನ್ ಇವಾಗ? ಹೌದಾ ದೊಡ್ಡಮ್ಮ, ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ, ಪ್ಲೀಸ್ ಮಾತಾಡ್ಬೇಡಿ. ಏನ್ ಮಾಡ್ತಿದ್ಯಾ ಅನ್ವಿ? ಇದು ಏನ್ ಸ್ವೀಟ್ ಹೇಳಿ? ಇದು ಕರ್ಗಡ್ಬು. ಕಡ್ಬು ಸ್ವೀಟ್. ಬಾವ್. ಓಕೆ ಓಕೆ. ನೀವು ಈ ಸ್ವೀಟ್ ತಿಂತೀರಾ ಅನ್ವಿ? ಮತ್ತೆ ಹೌದಾ? ಓಕೆ ಓಕೆ. ಓವರಾಗತ್ತಲ್ಲ. ನಿಂಗೆ ವಜ್ಜಿ ಕಂಡ್ರೆ ಇಷ್ಟನಾ? ಈ ವಜ್ಜಿ ಕಂಡ್ರೆ ನಿಂಗೆ ಇಷ್ಟನಾ? ಇಂಥ ಮೊಮ್ಮಗಳು ಬರೀ ಚೆಕ್ ಮಾಡ್ದಾರೆ ಬಂದೆ ಕಣಮ್ಮ. ಚೆನ್ನಾಗ್ ಮಾಡಿದ್ವಲ್ಲ, ಮತ್ತೆ ಹೊಡೆದ್ರೆ ಹಾಳಾಗೋದ್ರೆ ಬಿಡ್ರಿ, ನಾವ್ ಮಾಡ್ಕೊಂತೀವಿ. ನಮಗೆ ಕಂಬರಿಲಿ ಹಿಂಗೆಲ್ಲ ಆದ್ರೆ ನಾವು ಹೊಡೆದೋಗ್ತೇವ, ಎಣ್ಣೆಲ್ಲ ಹಾಳಾಗುತ್ತೆ. ಕೊಡ್ರಿ ಇಲ್ಲಿ, ಕ್ಲೀನ್ ಆಗಿ ಪ್ರೆಸ್ ಮಾಡ್ರಿ. ಇಷ್ಟ ಇಲ್ಲ ಅಂದ್ರೆ ನಮ್ಮನ್ನ ಮಾತಾಡ್ಸ್ಬೇಡಿ ನೀವು. ಅನ್ವಿ ಏನಂತೀಯ? ನಮ್ಮ ಹತ್ರ ನೀವು ನಮ್ಮನ್ನ ಕೂಗಿದ್ರೆ ನಾವು ಬರಲ್ಲ. ನೀವು ಕೂಗಿದ್ರೆ ಬರಲ್ಲ. ಇಷ್ಟ ಸುಮಮ್ಮ ಅಷ್ಟೇ. ಸೊ ಹೀಗೆ ಅವಳಿಗೆ ಕಾಲು ಹಿಡ್ಕೊಂಡು ಊಟಕ್ಕೆ ರೆಡಿ ಆಯಿತು. ಸೊ ಅವಳು ಕರ್ಗಡ್ಬು ಮಾಡಿದ್ದಾಳೆ. ಚಿತ್ರಾನ್ನ ಇತ್ತು, ಕೋಸಂಬರಿ ಇತ್ತು, ಮತ್ತು ಅದಾದಮೇಲೆ ಹೆಸರು ಕಾಳು ಪಲ್ಯ ಆಯಿತು, ಮತ್ತು ಬೀನ್ಸ್ ಪಲ್ಯ ಆಯಿತು, ಅನ್ನ ಆಯಿತು, ಸಾಂಬಾರಿತ್ತು, ಹಪ್ಪಳ ಇತ್ತು. ಸೊ ಸಖತ್ ಡಿಲಿಷಿಯಸ್ ಆಗಿ ಎಲ್ಲ ಊಟ ರೆಡಿ ಆಯಿತು. ಆ್ಯಂಡ್ ಬೋಂಡ ಕೂಡ ಆಯಿತು. ಸೊ ಆ್ಯಂಡ್ ಇದು ಡ್ರೋನ್ ವೀವ್ ಆಗಿತ್ತು ಊಟದ್ದು. ಸೊ ಈ ರೀತಿ ಜೊತೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಸಿಗೋ ಖುಷಿ ಯಾವುದೂ ಸಿಗೋಲ್ಲ. ಬೇಸಿಕಲಿ ಇದೆಲ್ಲ ಈ ಟೈಮಲ್ಲಿ ತುಂಬ ಕಮ್ಮಿ ಆಗಿದೆ. ಬಟ್ ಬಿಕಾಸ್ ಆಫ್ ಟೈಮ್, ಬ್ಯುಸಿ ಶೆಡ್ಯೂಲ್ ಆ್ಯಂಡ್ ಲೈಫ್ ಸ್ಟೈಲ್. ಸೊ ಈ ಥರ ಒಂದೊಂದು ಸರಿ ಮಾಡೋದ್ರಲ್ಲಿ ಸಖತ್ ಖುಷಿ ಸಿಗುತ್ತೆ. ನಿಮಗೂ ಕೂಡ ಸಿಗುತ್ತಾ ಹೇಳಿ. ಸೊ ಸೊ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೆ ಮಾಡೋಕ್ಕೆ ಅಂತ ಹೊರಟೆ. ಸೊ ನಮ್ಮ ಅಣ್ಣನ ರೂಮಿಗೆ ಹೋಗಿ ಆಕ್ಯುಪೈ ಮಾಡಿದೆ, ಬಿಕಾಸ್ ನಮ್ಮ ಅಣ್ಣ ಬರಲ್ಲ ಅಂತ ಫೋನ್ ಮಾಡ್ದೆ. ಸೊ ಹಾಗೆ ಹೋಗಿ ಮಲ್ಕೊಂಡೆ. ಸೊ ಇದಾಗಿತ್ತು ನನ್ನ ಅಕ್ಕನ ಮಗಳ ಜೊತೆ ವ್ಲಾಗರ್ ಯುಗಾದಿ ವ್ಲಾಗ್. ಸೊ ಇದು ನನ್ನ ತಿಪ್ಟೂರಿಂದ ವ್ಲಾಗ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಹೊಸ ಹೊಸ ವೀಡಿಯೋ ಮಾಡ್ತಾ ಇರ್ತೀನಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.